ಹುಲಿ ಹಾಗೆ ಪ್ರೀತಿ ಪ್ರೇಮ ಅಂತ ಬಂದರೆ ಸಿಂಧೂರ ಇಟ್ಟ ಸರದಾರನಾಗೆ ದುರಾತ್ಮ ದೌರ್ಜನ್ಯ ದಣಿಗಳಿಗೆ ದಪ್ಪದ ಹುಲಿ ಹಾಗೆ ಹೋಗ್ತ ರೈತರ ಕ್ರಾಂತಿಗೆ ಕೆಂಡ ಹಾಕಲು ಬಂದರೆ ರೊಚ್ಚಿಗೆದ್ದ ರೈತ ಹುಲಿ ಹಾಗೆ ಅನ್ಯಾಯ ಅಕ್ರಮವೆಸಗಲು ಬಂದರೆ ಭಾರತದ ಭಾವವು ಬಲಿಯಾಗಿ ಈ 21ನೇ ಶತಮಾನದಲ್ಲಿ ಹರಿವರ್ಧ ರೌದ್ರಮಯ ನಾಟಕಕ್ಕೆ ಈಗ ಅಂತಿಮ ನೀಡಲು ಬರುತ್ತಿದ್ದೇನೆ. ಕೌಂಟ್ ದ ನನಗೆ ಕೌಂಟ್ ಆದ ಟೈಮ್ ಎಂದು ಹೇಳಿ ಓದಿಯಲ್ಲ. 1 = 2. ಈ ಬೆಂಕಿಗೆ ಸುಟ್ಟು ಬೂದಿ ಮಾಡುವುದು ಎಷ್ಟು ಗೊತ್ತು? ಆದಷ್ಟು ಬೇಗನೆ ನಿನ್ನ ಘಟ ಕೆಡವೆ. ಇನ್ನು ಆಕಾಶದ ಕಡೆಗೆ ಕೈ ಮಾಡಿ ಭಿಕ್ಷೆ ಬೇಡುವಂತ ಇದೆ ನನ್ನ ಸ್ಥಿತಿ. ಕ್ರೂರ ರಾಕ್ಷಸ ವಿಧಿಯೇ ಎಂತಹ ಪರಿಸ್ಥಿತಿಯನ್ನು ತಂದು ಒಟ್ಟಿದೆಯೋ ಈ ನನ್ನ ಬಾಳಿನಲ್ಲಿ. ಹಸಿವು, ಅಯ್ಯೋ ಸಂಕಟ, ಹಸಿವು. ಈ ಹಸಿವನ್ನು ನಾನು ತಾಳಲಾರೆ. ಹೀಗೆ ಮುಂದುವರೆದರೆ ಈ ರೈತರ ಕಣ್ಣಿಗೆ ಆಶ್ಚರ್ಯ ಆಗಿದೆ. ರೈತರ ಕಣ್ಣಿಗೆ ಆಶ್ಚರ್ಯ ಯಾರು? ಅಯ್ಯೋ ಹಸಿವು ಕಣ್ಣಿಗೆ ಚಕ್ರ. ಯಾರಿವರು ನೋಡ ರಸ್ತೆಯಲ್ಲಿ ನರಳುತ್ತಾ ಬಿದ್ದಿರೋರಲ್ಲ? ಯಾರಪ್ಪ ನೀನು? ಏನಾಗಿದೆ ನಿನಗೆ? ರಾಮಣ್ಣ, ಏನಾಗಿದೆ ನಿನಗೆ? ಜೀಪಿನಲ್ಲಿ ವಾಟರ್ ಬಾಟಲ್ ತೆಗೆದುಕೊಂಡು ಬಾ. ರಾಮಣ್ಣನವರೇ, ಏನಾಗಿದೆ ನಿಮಗೆ? ಈ ಸಿಟಿಗೆ ಯಾವಾಗ ಬಂದಿದೆ? ನನಗೆ ನನ್ನ ಮನೆತನಕ್ಕಾದ ಅನ್ಯಾಯವನ್ನು ನಾನು ಸೂಕ್ತ ಸಮಯ ಬರುವುದು ಯಾರಿಗೂ ಹೇಳಬಾರದು. ನಾನು ಯಾರಿಗೂ ಹೇಳಬಾರದು. ಏಕೆ ರಾಮಣ್ಣನವರೇ ಒಬ್ಬರೇ ಏನೋ ಮಾತನಾಡುವಂತೆ ಕಾಣುತ್ತಿದೆ ಎಲ್ಲ? ಹೇಳಿ, ನಿಮ್ಮ ಆತ್ಮೀಯ ಇನ್ಸ್ಪೆಕ್ಟರ್ ಜಗನ್ನಾಥ್ ಇದ್ದೇನೆ. ಗೊತ್ತಾಯ್ತು ಸಾಹೇಬ್ರ, ಗೊತ್ತಾಯ್ತು. ಯಾಕೆ, ಏನಾಗಿದೆ? ಇಲ್ಲಿಗೆ ಹೇಗೆ ಬಂದಿರಿ? ಸಾಹೇಬ್ರೆ, ಯಾವಾಗ ಬಂದೆ, ಹೇಗೆ ಬಂದೆ ನನಗೆ ಒಂದು ಅರಿಯುತ್ತಿಲ್ಲ. ನಿಮ್ಮ ಕಾಲಿಗೆ ಏನಾಗಿದೆ ರಮಣನವರೇ? ಕಾರು ಅಪಘಾತದಲ್ಲಿ ಕಾಲು ಕಳೆದುಕೊಂಡಿನ ಸಾಹೇಬ್ರೆ. ನನಗೆ ನೀವೇನೋ ಮುಚ್ಚಿರುವಂತೆ ಕಾಣುತ್ತದೆ.
ನಿಮ್ಮಂತ ಸಾಧನೆ ನಮಗೆಲ್ಲ ಆಸರೆ ನಿಮ್ಮಂತ ಸಾಧನೆ ನಮಗೆಲ್ಲ ಆಸರೆ ಅಮ್ಮಯ್ಯ ಅಮ್ಮಯ್ಯ ಧರ್ಮನೇ ಅಂದ್ರೆ ನಿನ್ನ ಮಾತಿನ ಅರ್ಥ ಶಿಕ್ಷೆ ಘಟಸರ್ಪ ಅಂದ್ಬಿಟ್ಟಿದಂಗೆ. ಆದ್ರೆ ಅವರ ಉಳಿಯ ತಮ್ಮ ಘಟ ಸರ್ಪದ ಘಟ ಉರುಳಿದಂಗೆ ನೋಡ್ರಿ. ಚಾರ್ಲಿ, ಅಂತೂ ಸದ್ಯದಲ್ಲೇ ಅದಕ್ಕೊಂದು ಸಮಯ ಫಿಕ್ಸ್ ಮಾಡಿದ್ದೇನೆ, ಕಾದು ನೋಡು. ಈ ದೇಶಕ್ಕೆ ಒಬ್ಬನೇ ಪ್ರಧಾನಿ, ಈ ರಾಜ್ಯಕ್ಕೆ ಒಬ್ಬನೇ ಮಂತ್ರಿ, ಈ ತಾಲೂಕಿಗೆ ಒಬ್ಬನೇ MLA, ಈ ನಾಟಕಕ್ಕೆ ಒಬ್ಬನೇ ಖಳನಾಯಕ. ಆ ಖತರ್ನಾಕ್ ಖಳನಾಯಕನೇ ನಾನಾಗಿರುವಾಗ ನಾನು ಎಳೆಯುವ ಈ ಕತೆಗೆ ಸದ್ಯದಲ್ಲಿಯೇ ಅಂತ್ಯ ಹಾಡಿ ಆ ಹುಲಿಯನ ಪಾಳಿಗೆ ನಾಂದಿ ಆಡದಿದ್ದರೆ ನನ್ನ ಹೆಸರು ವಜ್ರಕೋಟೆಯಲ್ಲಿ ವಜ್ರ ವೈಡೂರದಿಂದ ಮೆರೆಯುತ್ತಿರುವ ವಜ್ರಕಾಂತನೇ ಅಲ್ಲ. ಸಾವುಕಾರ, ಹುಲಿಯ ಇತ್ತ ಕಡೆ ಬರಕತ್ತೇನ್ರಿ, ನನ್ಗೆ ಯಾಕೋ ಹೆದರಿಕೆ ಬರ್ತೈತೆ. ಇಲ್ಲಿಂದ ಹೋಗೋಣ. ಮುಚ್ಚು ಬಾಯಿ ಮುಟ್ಟಾಳ, ವೈರಿಗಳಿಗೆ ಎದುರಿ ಓಡಿ ಹೋಗುವ ಜಾಯಮಾನ ಈ ವಜ್ರಕಾಂತನ ಲೈಫ್ ನಲ್ಲೇ ಇಲ್ಲ. ಚಾರ್ಲಿ, ಇತ್ತಿತ್ತಲಾಗಿ ಈ ಊರಿನ ಜನರ ರೋಷ ದ್ವೇಷ ಎಲ್ಲಿ ಅಡಗಿ ಹೋಗಿದೆ. ಉಗ್ರಗಾಮಿಗಳಂತೆ ಹೋರಾಡುವುದು ಬಿಟ್ಟು ಮಂದಗಾಮಿಗಳಂತೆ ಜೀವನ ನಡೆಸುತ್ತಿರುವುದು ನೋಡಿದರೆ ನನಗೆ ನಗೆ ಬರುತ್ತದೆ. ಲೇ ಬಾಯಿ ಮುಚ್ಚಲೇ ನನ್ನ ಒಟ್ಟತ್ತಲೆ ರೈತರ ಏಳಿಗಾಗಿ ಹೋರಾಟ ಮಾಡುವ ಛಲವತ್ತ ಛಲಗಾರ ನಾನು. ಛಲ ಬಿಟ್ಟ ಛಲಗಾರ. ಹೋಗಾದರೆ ಎಲ್ಲಿದೆ ನಿನ್ನ ರೈತ ಮನೆತನ? ಎಲ್ಲಿದೆ ನಿನ್ನ ರೈತ ಸಂಘ? ಎಲ್ಲಿದ್ದಾನೆ ಆ ನಿಮ್ಮ ರೈತ ಸಂಘದ ಅಧ್ಯಕ್ಷ ರಾಮಣ್ಣ? ಲೇ ಹುಲಿಯ, ಈ ವಜ್ರಕಾಂತನ ಕೈಯಲ್ಲಿ ನರಸತ್ತ ನಾಯಿಗಳಂತಾಗಿದಲೇ ನಿಮ್ಮೆಲ್ಲರ ಪರಿಸ್ಥಿತಿ. ರೈತರು ನನ್ನ ದೇವರು, ರೈತ ಸಂಘ ನನ್ನ ದೇವಾಲಯ. ಆ ದೇವರ ಬಗ್ಗೆ ಹೇಳಿಸಿ ಮಾತನಾಡಿದರೆ ಮಗನೇ ಕತ್ತರಿಸ ಮಗನಿಂದ ಕತ್ತನ್ನು ನನಗೆ ಎತ್ತರ ಇಲ್ಲದ ಹುಚ್ಚು ಹುಲಿಯ, ನಿನ್ನ ಕೈಯಲ್ಲಿ ಕತ್ತು ಕತ್ತರಿಸಿಕೊಳ್ಳಲು ನಾನೇನು ಕೈಯಲ್ಲಿ ಬಳೆ ತೊಟ್ಟಿಗಲೇ? ನೋಡು, ನಿನಗೆ ಇನ್ನು 1 ವಾರ ಸಮಯ ಕೊಡುತ್ತೇನೆ. ನೀನು ಬಂದು ರೈತ ಸಂಘದ ಅಧ್ಯಕ್ಷ ವಜ್ರಕಾಂತನೇ ಎಂದು ಘೋಷಣೆ ಮಾಡಿದರೆ ಸರಿ, ಇಲ್ಲವಾದರೆ ನನಗೆ ಎದುರಾದವರ ಎದೆಯ ಮೇಲೆ ನಿಂತು ಆ ರೈತ ಸಂಘದ ಅಧ್ಯಕ್ಷ ಸ್ಥಾನ ಪಡೆಯುತ್ತೇನೆ ಮಗನೇ. ಎಚ್ಚರ ಮಗನೇ, ಈ ಹಣದ ಮೇಲೆ ನೀನು ಏರವೆಯೋ ಮಗನ ಬನೆ ಕೊಡುವ ಕುರಿಯಾಗುವ ಈ ನನ್ನ 12 ಬಾರಿನ ಬಂದೂಕಿನಿಂದ ನಿಮ್ಮನ್ನೆಲ್ಲ ಸುಟ್ಟು ಬೂದಿ ಮಾಡುತ್ತೇನೆ ಮಗನೇ. ಬಂಡ ಪಟ್ಟಿ ಮಗನೇ, ಓ ನಿನ್ನ 12 ಬಾರಿನ ಬಂದೂಕು ತೋರಿಸಿದರೆ ಎದುರಿ ಓಡಿ ಹೋಗುತ್ತೇನೆ ಎಂದು ತಿಳಿದಿದ್ದರೆ ಅದು ನಿನ್ನ ಮೂರ್ಖತನ. ಓ ನಿನ್ನ 12 ಬಾರಿನ ಬಂದೂಕು ನನ್ನ ಎದೆ ಬೆಗೆದರು. ಏ ಪರಶುರಾಮನ ಬಾಸು ಪದಾಸ್ತ್ರ
ಕತ್ತರಿಸಿದ ನಿನ್ನ ಶಿರ ಕತ್ತರಿಸುತ್ತೇನೆ. ತಾಯಿಗೋಸ್ಕರ ದೇವಾನಸೂರ ಚಕ್ರಸೂರನ ಸಂಹಾರ ಮಾಡಿದ ಶನಿಯೇ ಅಡ್ಡ ಬಂದರು. ನಿನ್ನ ಶಿರ ಕತ್ತರಿಸಿದೆ ಬಿಡಲಾರೆ. ನೀನು ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಗಾಲ ಹಾಕಿ ನಿನ್ನನ್ನು ತುಂಡಾಗಿ ಕತ್ತರಿಸಿ ನಮ್ಮೂರಿನ ಅಗಸೆ ಬಾಗಿಲಿಗೆ ನೇತಾಗಲಿಲ್ಲ. ನನ್ನ ಹೆಸರು ಕೋಡು ಹುಲಿಗಳ ಜೊತೆ ಕೋದಾಡು ಹುಲಿಯನೇ ಅಲ್ಲ. ಮಗನೇ, ಯಪ್ಪ ಸೌಕರ್ಯ, ಈ ಹುಲಿಯನ ಮಾತು ಕೇಳಿದ್ರೆ ಇವತ್ತಿಂದ ನಿಮ್ಮ ಆಟ ಪೂರಾ ಬಂದ್ರಿ. ಬಾಯಿ ಮುಟ್ಟಾಳ, ಇನ್ನು ಆ ಕವಿ ಬರೆದ ಕತೆ ಮುಗುದಿಲ್ಲ, ಈಗ ತಾನ ಪ್ರಾರಂಭವಾಗಿದೆ. ಚಾರ್ಲಿ, ಇಂಥ ಜುಜುಬಿ ಬಡಕಾರಿಗಳು ನನ್ನ ಲೈಫಿನಲ್ಲಿ ಅದೆಷ್ಟೋ ಜನ ಬಂದು ಲೋನ್ ಹಿಡಿದು ಲಗ ಮಾಡುತ್ತಿದ್ದಾರೆ. ಇನ್ನು ಇವನ್ ಯಾವ ಲೆಕ್ಕ? ಇನ್ನು ಮುಂದೆ ಕಾದು ನೋಡುವಂತೆ ಈ ವಜ್ರಕಾಂತನ ವೈಭವದ ದರ್ಬಾರವನ್ನು. ಅದಕ್ಕೆ ಸೌಕರ್ಯ, ನಾನು ಬೇಡ ಬರ್ರಿ ಅಂದ್ರ ಕಡ್ಡಿ ಮುರಿದು ಕೈಯ ಕೊಟ್ಟೆ. ಹೋಗೋಣ ಅಂದ್ರೆ ಬರುವ ಪಾಣಿಗೆ ಆಯ್ತಂದ್ರ ನಾನು ಏನ್ ಮಾಡ್ಬೇಕ್ರಿ? ಹೌದು ಚಾರ್ಲಿ, ನೀನು ಹೇಳಿದಂತೆ ಇವನನ್ನು ಬಹಳ ದಿನ ಈ ಭೂಮಿ ಮೇಲೆ ಬದುಕಲು ಬಿಡಬಾರದು. ಆದಷ್ಟು ಬೇಗ ಆ ಬಾಂಬೆಯಲ್ಲಿರುವ ಅಂಡರ್ ವರ್ಲ್ಡ್ ಡಾನ್ ಚಾಣಕ್ಯನನ್ನು ಕರೆಸಿ ಒತ್ತು ನೋಡಿ ಕತ್ತ ಸಾಕಬೇಕು ಇವನ ಸತ್ಯದ ದೇಹವನ್ನು. ಅದನ್ನು ನೋಡಿ ನಾನು ಗಾಳಿಸಿ ನಗಬೇಕು. ಈ ಊರಿನ ಜನ ನರಳಿ ಸಾಯಬೇಕು. ಅಂತೂ ಇಂದು ಈ ಕ್ವಾಣ ಸುಣ್ಣ ನೀರು ಕುಡಿಸಿದಂಗ ಆಯ್ತು. ಮಗನ, ನಿನ್ನ ತಾಯಿ ಹೊಟ್ಟೆ ತಣ್ಣಗೈತಿಲಿ.